ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ಮೊನ್ನೆ ಮಕರ ಸಂಕ್ರಾಂತಿ ದಿನ ನೈಸ್ ರೋಡಲ್ಲಿ ಬಸವೇಶ್ವರ ಸ್ವಾಮಿಯ ಜಾತ್ರೆಗೆ ಹೋಗಿದ್ದೆ. ಅಂದರೆ ಪ್ರತಿ ವರ್ಷವೂ ಇಲ್ಲಿ ಕಡಲೆಕಾಯಿ ಪರಿಷೆ ಈ ಜಾತ್ರೆ ಸಂದರ್ಭದಲ್ಲಿ ನಡೆಯುತ್ತೆ. ಅದು ವಿಶೇಷವಾಗಿ ಮಕರ ಸಂಕ್ರಮಣ ದಿನವೇ ನಡೆಯುತ್ತೆ. ಹಾಗಾಗಿ ನಾವು ಕೂಡ ಮನೆಯಲ್ಲಿ ಹಬ್ಬವನ್ನೆಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಹೊರಟ್ವಿ. ಜಾತ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲರೂ ಜಾತ್ರೆನ ಇಷ್ಟಪಟ್ಟೇ ಪಡ್ತಾರೆ. ಹೀಗೆ ಸಡಗರ ಸಂಭ್ರಮದಿಂದ ಓಡಾಡಿಕೊಂಡು ಜಾತ್ರೆ ನೋಡೋದೇ ತುಂಬ ಖುಷಿಯ ವಿಚಾರ. ನಾವು ಹೋಗೋ ಸಮಯಕ್ಕೆ ಸರಿಯಾಗಿ ಅಲ್ಲಿ ತೇರನ್ನು ಕೂಡ ಎಳಿತಿದ್ರು. ಈ ಸಡಗರ ಸಂಭ್ರಮದಲ್ಲಿ ನಾವು ಕೂಡ ಸೇರಿದ್ದು ತುಂಬ ಸಂತೋಷದ ವಿಚಾರವಾಗಿತ್ತು. ಹಾಗೆಯೇ ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಇದೆ. ಏನಪ್ಪ ಅಂತಂದರೆ, ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುವಾಗಲೂ ಅಷ್ಟೇ ಇಲ್ಲಿ ಹೋದಂಥ ಭಕ್ತಾದಿಗಳಿಗೆ ಕಡಲೆಕಾಯಿ ಕೊಡ್ತಾರೆ. ಹಾಗೆ ಜೊತೆಗೆ ಕಬ್ಬನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾರೆ. ಭಕ್ತರು ದರ್ಶನವನ್ನು ಪಡೆದ ನಂತರ ಕಡಲೆಕಾಯಿ ಕಬ್ಬನ್ನು ಇಸ್ಕೊಂಡು ಬರ್ಬೋದು. ಹಾಗೆಯೇ ಇಲ್ಲಿ ದರ್ಶನ ಮಾಡೋಕ್ಕೂ ಅಷ್ಟೇ ತುಂಬ ಜನ ಇರ್ತಾರೆ. ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ದೇವಸ್ಥಾನದ ಒಳಗೆ ಹೋದಾಗ ಸಿಗುವಂಥ ನೆಮ್ಮದಿ, ಸಂತೋಷ, ಖುಷಿ ಖಂಡಿತವಾಗ್ಲೂ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅನ್ಬೋದು. ಅಷ್ಟು ಖುಷಿಯಾಗುತ್ತೆ. ವೈಭವದಿಂದ ಕೂಡಿದ ರಥೋತ್ಸವವನ್ನು ನೋಡಿಬಿಟ್ಟು ನಾವು ಕೂಡ ಬೇರೆ ಕಡೆ ಹೆಜ್ಜೆ ಹಾಕಿದ್ವಿ. ನಂತರ ಸ್ವಾಮಿಯ ದರ್ಶನವನ್ನು ಪಡೆದು ಇನ್ನಷ್ಟು ಕಾರ್ಯಕ್ರಮಗಳು ನಡೀತಿದ್ದ ಜಾಗಕ್ಕೂ ಕೂಡ ಹೋದ್ವಿ. ಹಾಗೆಯೇ ಜೊತೆಗೆ ಇಲ್ಲಿ ಆ ದಿನ ಸಂಜೆ ತನಕನೂ ಅನ್ನ ಸಂತರ್ಪಣೆ ಇರುತ್ತೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ. ಹಾಗೆಯೇ ಜೊತೆಗೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತವೆ. ಇಲ್ಲಿ ಬಂದರೆ ದೇವರ ದರ್ಶನ ಪಡೆದು ಜಾತ್ರೆ ನೋಡಿ ಕಾರ್ಯಕ್ರಮ ಮುಗಿಸಿ ಹಾಗೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೀಗೆ ಜಾತ್ರೆ ನೋಡ್ತಾ ಸಮಯ ಕಳೆದಿದ್ದೇ ತಿಳಿಯೋಲ್ಲ. ಅಷ್ಟು ಚೆನ್ನಾಗಿ ಜಾತ್ರೆ ನಡೆಯುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ದೇವಸ್ಥಾನದ ಸಮೀಪದಿಂದ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಹಾಗೆಯೇ ಜಾತ್ರೆಯೂ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ. ದೇವರ ದರ್ಶನವನ್ನು ಪಡೆದು ಹೊರಗಡೆ ಬರುವಾಗ ನೋಡಿ ಈ ರೀತಿಯಾಗಿ ಎಷ್ಟು ಸುಂದರವಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತೇಳಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಕೂಡ ರಥೋತ್ಸವವನ್ನು ನೋಡಿ ದೇವರ ದರ್ಶನವನ್ನು ಮಾಡಿ ಈ ಅಲಂಕಾರವನ್ನು ಕಣ್ತುಂಬಿಕೊಂಡು ಮುಂದಕ್ಕೆ ಬರುವಾಗ ಇಲ್ಲಿ ಮೆರವಣಿಗೆ ಬರ್ತಾಯಿದ್ರು. ಹಾಗೆ ಮುಂದೆ ಬರುವಾಗ ಇನ್ನಷ್ಟು ಜೋರಾಗಿ ಜಾತ್ರೆ ಭರಾಟೆ ನಡೀತಾ ಇತ್ತು ಅಂತಲೇ ಹೇಳ್ಬೋದು. ಅಲ್ಲಿ ಬಂದವರೆಲ್ಲರೂ ತಮಗೆ ಬೇಕಾದ ವಸ್ತುಗಳನ್ನಾಗಲಿ, ಮಕ್ಕಳಿಗೆ ಆಟ ಸಾಮಾನು ತಗೊಳ್ಳೋದಾಗಲಿ, ಅಲ್ಲಿ ತಿಂಡಿ ತಿನಿಸು ಎಲ್ಲನೂ ಇದ್ದು ಎಲ್ಲರೂ ಜೋರಾಗಿ ಖರೀದಿ ಮಾಡ್ತಾಯಿದ್ರು. ಹಾಗೆ ಮುಂದಕ್ಕೆ ಬಂದರೆ ಅಲ್ಲೇ ದೇವರ ಮೆರವಣಿಗೆ ಮತ್ತು ಡೊಳ್ಳು ಕುಣಿತ ಎಲ್ಲ ಕೂಡ ನಡೀತಾ ಇತ್ತು. ನಾವು ಕೂಡ ಅದನ್ನೆಲ್ಲವನ್ನು ಕಣ್ತುಂಬಿಕೊಂಡು ಖುಷಿಯಿಂದ ಜಾತ್ರೆ ಮುಗಿಸಿ ಮನೆ ಕಡೆ ನಡೆದ್ವಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಆಯಿತಾ? ಹೋಗಿ ಬರಲೇನ್ರಿ. ನಮಸ್ಕಾರ.